ಜಾತಿ ಗಣತಿ ಈಗ ರಾಜ್ಯ ಸರ್ಕಾರ ಮಾಡಿದ್ದು, ಈಗ ಸಾಮಾಜಿಕ ಶೈಕ್ಷಣಿಕ ಗಣತಿ ಅದನ್ನ ಈಗ ಕೇಂದ್ರ ಸರ್ಕಾರನೇ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಈಗ ಅದಕ್ಕೆ ಮಾನ್ಯತೆ ಇಲ್ಲ ಈಗ ರಾಜ್ಯ ಸರ್ಕಾರ ಅದಕ್ಕೆ. ಓಕೆ. ಈಗ ಅವರು ಸೋಷಿಯಲ್ ಅಂಡ್ ಎಕನಾಮಿಕ್ ಸರ್ವೆ ಮಾತ್ರ ಇದ್ ಮಾಡಿ ಅವರು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರೆ ಅಷ್ಟೇನೆ, ಮೀಸಲಾತಿ ಹೆಚ್ಚಳ ಮಾಡಕ್ಕೆ. ಅದು ಆಗಲ್ಲ. ಈಗಾಗಲೇ ಬಿಹಾರ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಅದು ವಾಪಸ್ ತಿರಸ್ಕರಿಸಿರೋದ್ರಿಂದ ಇದೂ ಆಗಲ್ಲ ಇದು. ಈಗ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಜಾತಿ ಗಣತಿ ಈಗ ಅದು ಅಪಪ್ರಸ್ತುತ ಆಗುತ್ತೆ. ಸುಮ್ಮನೆ ರಾಜಕೀಯ ಮೇಲಾಟಕ್ಕೆ ಅಷ್ಟೇ ಅದಾಗುತ್ತೆ. ಏನಂದ್ರೆ ಬಡ್ಜೆಟ್ ಅದಕ್ಕೆ ಏನಾದ್ರು ಅದು ಇದು ಬಂಡಲಕೇಶನ್ ಮಾತ್ರ ಅದನ್ನು ತಗೋಬಹುದು ಸ್ಯಾಂಪಲ್ ಸರ್ವೆ ಆಗಿ. ಈಗ ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಜಾತಿ ಗಣತಿ, ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿ SC ಮಾತ್ರ ಅದು ಒಳಮೀಸಲಾತಿ ಮಾಡ್ತಾ ಇದ್ದಾರೆ. ನಮ್ದು ಯಾವುದೇ ಜಾತಿ ಗಣತಿ ಈಗ ನಡೀತಾ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರ ಮಾಡತಕ್ಕಂತ ಜಾತಿ ಗಣತಿ ಮತ್ತು ಜನಗಣತಿ ಎರಡನ್ನೂ ಒಟ್ಟಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆವಾಗ ನಾವು ಎಲ್ಲ ಒಳಪಂಗಡಗಳ ಒಂದು ಸಭೆಯನ್ನ ಕರೆಯುತ್ತೀವಿ. ಅವಾಗ ನೋಟಿಫಿಕೇಶನ್ ಆದ್ಮೇಲೆ ಏನ್ ನೋಟಿಫಿಕೇಶನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಆಗ ಕರೆದು ಯಾವ ರೀತಿಯಾಗಿ ಒಕ್ಕಲಿಗ ಅಂತ ಬರ್ಸ್ಬೇಕು. ಹಿಂದೂ ಒಕ್ಕಲಿಗ ಅಂತ ಬರ್ಸಂಗಿಲ್ಲ. ಹಿಂದೂ ಒಕ್ಕಲಿಗ ಅಂತ ಬರ್ಸಿದ್ರೆ ಅದು ಸಪರೇಟ್ ಜಾತಿ ಆಗ್ಬಿಡ್ತದೆ. ಆಮೇಲೆ ಕೇಂದ್ರದ ಜನಗಣತಿ ಜಾತಿ ಗಣತಿಯಲ್ಲಿ ಯಾರು ಒಳಪಂಗಡಗಳ ಹೆಸರುಗಳನ್ನ ಬರ್ಸಂಗಿಲ್ಲ. ಯಾಕೆಂದ್ರೆ ಕೇಂದ್ರದ OBC ನಲ್ಲಿ ಒಕ್ಕಲಿಗ ಮಾತ್ರ ಇರೋದು. ಸೊ ಏನಾದ್ರೂ ಅವರು ಉಪಪಂಗಡಗಳು ಯಾವ್ದಾದ್ರು ಬರ್ಸಿದ್ರೆ ಅದು ಜನರಲ್ ಕೋರ್ಟ್ ಹೋಗ್ಬಿಡ್ತದೆ. ಅದು ಹೊಸ ಜಾತಿ ಆಗ್ಬಿಡ್ತದೆ ಆಮೇಲೆ. ಅಂದ್ರೆ ಕೇಂದ್ರದಲ್ಲಿ ಯಾವ ಕಾರಣಕ್ಕೂ ನಾವು ಒಳಪಂಗಡಗಳು ಮೆನ್ಷನ್ ಮಾಡಂಗಿಲ್ಲ. ರಾಜ್ಯ ಸರ್ಕಾರದಲ್ಲಿ ಮಾಡಿ ಗೊಂದಲ ಮಾಡ್ತಿದ್ದಾರೆ, ಬಟ್ ಅದನ್ನು ಮಾಡಕ್ ಬರಲ್ಲ. ರಾಜ್ಯ ಸರ್ಕಾರದವರು ಮಾಡಂಗಿಲ್ಲ. ಆಕ್ಚುಲಿ ಮಾಡಂಗಿಲ್ಲ. ಅದು ಮಾಡಿದಾರೆ, ಅದು ಮಾಡಿದೀನಿ ಅಂತ ಹೇಳ್ತಾರೆ. ಬಟ್ ಈಗ ಅದಕ್ಕೆ ಈಗ ಕೇಂದ್ರ ಸರ್ಕಾರನೇ ಘೋಷಣೆ ಮಾಡಿರೋದ್ರಿಂದ ಈಗ ಅವ್ರದ್ದು ಮಾನ್ಯತೆ ಇರಲ್ಲ. ಅದ್ರ ಬಗ್ಗೆ ನಾವೇನು ಹೆಚ್ಚು ತಲೆ ಕೆಡ್ಸ್ಕೊಳಂಗೇನಿಲ್ಲ ಇವಾಗ. ಸರಿ ಬ್ರದರ್. ಓಕೆ. ಈಗ ಅದರ ಹೋರಾಟವನ್ನು ನಾವು ಈಗ ಸುಮ್ಮನೆ ತಾತ್ಕಾಲಿಕವಾಗಿ ಈಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ಮೇಲೆ ನಾವು ಅದನ್ನ ಬಿಟ್ಟಿರ್ತೀವಿ, ಇವ್ರಿಗೆ ಮಾನ್ಯತೆ ಇಲ್ಲ ಅಂತ ಹೇಳಿ. ಈಗ ಸೊ ಮುಂದೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಜಾತಿ ಮತ್ತು ಜನಗಣತಿ ಎರಡನ್ನೂ ಒಟ್ಟಿಗೆ ಮಾಡ್ತಾರಂತವ್ರು. ಸೊ ಆಗ ಅವರು ಏನಾದ್ರು ಸಬ್ ಕ್ಯಾಸ್ಟ್ ಅಲ್ಲಿ ನಮ್ಮಲ್ಲಿ ಕೇಂದ್ರ ಸರ್ಕಾರ ಸೆಂಟ್ರಲ್ OBC ನಲ್ಲಿ ಇರ್ತಕ್ಕಂಥದ್ದು 2 ಸಬ್ ಕ್ಯಾಸ್ಟ್. ಒಂದು ಉಪ್ಪಿನ ಕೊಳಗದ ಒಕ್ಕಲಿಗರು, ಇನ್ನೊಂದು ಸರ್ಪ ಒಕ್ಕಲಿಗರು. ಇಬ್ಬರಿಗೆ ಮಾತ್ರ ಪ್ರಾಮಿನೆನ್ಸ್ ಇದೆ. ಯಾಕೆ ಅಂತಂದ್ರೆ ಅವರು ನಮ್ಮ ಸಬ್ ಕ್ಯಾಸ್ಟ್ ಅಲ್ಲಿ ಅತ್ಯಂತ ಹಿಂದುಳಿದವರು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಹಿಂದುಳಿದಿದ್ದಾರೆ ಅಂತ ಹೇಳಿ ಅವ್ರು ಮಾತ್ರ ಸಬ್ ಕ್ಯಾಸ್ಟ್ ಅನ್ನು ಮೆನ್ಷನ್ ಮಾಡ್ಬೋದು ಕೇಂದ್ರದ OBC ನಲ್ಲಿ. ನಾವು ಏನಾದ್ರೂ ನಾನು ಆ ಒಕ್ಕಲಿಗ ಈ ಒಕ್ಕಲಿಗ ಏನಾದ್ರೂ ಯಾರಾದ್ರೂ ಮಾಡಿದ್ರೆ ಅದು ಬೇರೆ ಹೊಸ ಜಾತಿಯ ರೂಪವಾಗಿರ್ತದೆ. ಅದು ಯಾವುದೇ ಕೇಂದ್ರದ OBC ನಲ್ಲಿ ಸೇರ್ಪಡೆ ಆಗಲ್ಲ ಅದು. ಸೊ ಒಕ್ಕಲಿಗ ಅಂತ ಮಾತ್ರನೇ ಬರ್ಸಿದ್ರೆ ಮಾತ್ರ ಅದು ಈ ಸರ್ಟಿಫಿಕೇಟ್ ಹಾಕಿದ್ರೆ ಕೇಂದ್ರದ ರಿಸರ್ವೇಶನ್ ಸಿಗುತ್ತೆ. ಸ್ಟೇಟ್ ಅಲ್ಲಿ ಇದೆ. ಸ್ಟೇಟ್ ಅಲ್ಲಿ ಉಪಪಂಗಡಗಳಿಗೆ ಮಾನ್ಯತೆ ಇದೆ, ಕೇಂದ್ರದಲ್ಲಿ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅವ್ರು ಓನ್ಲಿ ರೂರಲ್ ಯಾರಿದ್ದಾರೆ ಅವ್ರಿಗೆ ಸೆಂಟ್ರಲ್ OBC ಇದೆ ಆಲ್ರೆಡಿ. 96ರಿಂದನೂ ಇದೆ, 97ರಿಂದನೂ ಇದೆ ಅದು. ಸೊ ಅದು ಬಹುತೇಕ ಜನಗಳಿಗೆ, ನಮ್ಮಲ್ಲಿ ಸ್ವಲ್ಪ ಜನ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿದೆ. ಆಮೇಲೆ ನಿಮ್ಮ ಮುಳಬಾಗಲ್ನವರೇ ನಂದಿನಿಂದ AS ಪಾಸ್ ಆದ್ರು, OBC ಕೋಟಾದಲ್ಲೇನೆ ಫಸ್ಟ್ ರ್ಯಾಂಕ್ ಬಂದಿಲ್ಲ ನಿಮ್ಮ. ಈಗ ಇಬ್ರು AS ಪಾಸ್ ಆಗಿರಲ್ಲ, ಅವರು OBC ಕೋಟಾದಲ್ಲೇ ಪಾಸ್ ಆಗಿರೋದು. ಅವ್ರು ಜನರಲ್ ಪಾಸ್ ಆಗಿಲ್ಲ. ಚೆಕ್ ಮಾಡಿರ್ಬೇಕಾರೆ ಅವ್ರಿಬ್ರು OBC ಇಂದಲೇ ಪಾಸ್ ಆಗಿರೋ. ಸೆಂಟ್ರಲ್ ನಲ್ಲಿ ಯಾವುದೇ ಹುದ್ದೆಗಳು IAS, IPS, IRS, IIT, IIM ಯಾವುದೇ ಬರೆದ್ರು ಅದು ಸೆಂಟ್ರಲ್ OBC ಬರ್ತೀವಿ ನಾವು. ನಗರ ಪ್ರದೇಶದವ್ರಿಗೆ ಅದು OBC ಇರ್ಲಿಲ್ಲ. ನಾವೆಲ್ಲ ಸ್ವಲ್ಪ ಹೋರಾಟ ಮಾಡಿ ಅದನ್ನ ಹಿಂದಿನ ಸರ್ಕಾರದಲ್ಲಿ ಇದ್ ಮಾಡಿದಾಗ EWS ಕೊಟ್ಟಿದ್ದಾರೆ. EWS ತಗೋಬಹುದು. ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಕ್ಕಲಿಗರು EWS ಬರ್ತಾರೆ, EWS ಅಪ್ಲೈ ಮಾಡ್ಕೋಬಹುದು ಇವಾಗ. ಬಟ್ ರೂರಲ್ ಅಲ್ಲಿರೋ OBC ಬರೋದ್ರಿಂದ ಸೆಂಟ್ರಲ್ OBC ಏನ್ ನೋಟಿಫಿಕೇಶನ್ ಮಾಡ್ತದೆ ನೋಡೋಣ. ಅವರು ಉಪಪಂಗಡಗಳನ್ನ ಮೆನ್ಷನ್ ಮಾಡ್ಬೋದು ಅಂತ ಕೊಟ್ರೆ ನಮ್ಗೆ ಒಂದಾಗತ್ತೆ. ಮತ್ತೆ ಯಾಕೆ ಅಂದ್ರೆ ನಾವು ಒಕ್ಕಲಿಗ ಅಂತ ಅಲ್ಲಿ ಸರ್ಟಿಫಿಕೇಟ್ ಇರೋದು ನಮ್ದು ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಏನಾದ್ರು ಉಪಪಂಗಡ ಮೆನ್ಷನ್ ಮಾಡಿದ್ರೆ ಇದು ಹೊಸ ಜಾತಿ ಆಗ್ಬಿಡ್ತದ ಅವಾಗ. ಅಂದ್ರೆ ಇವಾಗ ರಾಜ್ಯದಲ್ಲಿ ಕೂಡ ಆಕ್ಚುಲಿ ಒಕ್ಕಲಿಗ ಅಂತ ಬರೀ ಒಕ್ಕಲಿಗ ಅಂತ ಆಪ್ಷನ್ ಇದೆಯಾ?
ಇಲ್ಲ ಇಲ್ಲ, ರಾಜ್ಯದಲ್ಲಿ ಒಳಪಂಗಡ ಮಾಡ್ಬೋದು. ಕುಂಚಿಟಿಗ, ಮರತೊಕ್ಲಿಗ, ಗಂಗಕ್ಕರ್ ಒಕ್ಲಿಗ ಅದು ಮಾಡ್ಬೋದು. ಬಟ್ ಮಾಡೋ ನೆಸಿಟಿ ಇಲ್ಲ ಆಕ್ಚುಲಿ, ಇವರು ಬೇಕಂತಲೇ ಮಾಡ್ತಿರೋದು. ಅವಾಗ ಅವ್ರವ್ರ ವರದಿನಲ್ಲಿ ಹಂಗೆ ಕೊಟ್ಟಿದ್ದಾರೆ, ಅದನ್ನೇ ಮುಂದುವರ್ತಾರೆ ಇವರು. ಓಕೆ. ಒಕ್ಕಲಿಗರ ಬೇಸ್ಡ್ ಎಸ್ ಸಿ ನಲ್ಲಿ 105 ಜಾತಿ ಏನೋ ಇದೆ, ಅವರು ನಾವೆಲ್ಲ ಎಸ್ ಸಿನೇ ಅಂತ ಹೇಳಲ್ವಾ? ನಿಜಾನೇ, ಹೌದು. ಅದರಿಂದ ಒಕ್ಕಲಿಗ ಒಂದು ಟ್ರೈಬಲ್ ಇದರಲ್ಲಿ ಬುಡಕಟ್ಟರಲ್ಲಿ ಎಲ್ಲ ಬೇರೆ ಬೇರೆ, ಒಂದು ಮನೆ ಅಣ್ಣ ತಮ್ಮದಿರು ಇರ್ತಾರೆ, ಅಣ್ಣ ತಮ್ಮದಿರು ಬೇರೆ ಬೇರೆ ಅವ್ರದ್ದು ಯಾವ್ದು ಅವ್ರ ಅಪ್ಪ ಒಂದು ದೇವ್ರ ಪೂಜೆ ಮಾಡ್ತಾನೆ, ಮಕ್ಕಳು ಒಂದು ಪೂಜೆ ಮಾಡ್ತಾನೆ, ದೊಡ್ಡವನು ಚಿಕ್ಕವನು ಇನ್ನೊಬ್ಬ ದೇವ್ರ ಪೂಜೆ ಮಾಡ್ತಾನೆ. ಅವರ ಸಂಪ್ರದಾಯಗಳು ಬದಲಾವಣೆ ಆಗುತ್ತೆ. ನಿಜಾನೇ. ಬುಡಕಟ್ಟು ವಿಷಯ ಒಂದೇನೆ ಅದೆಲ್ಲ. ಓಕೆ. ಅವರು ಈಗ ಎಲ್ಲ ಬೇರೆ ಬೇರೆ ಅವರವ್ರ ಸಂದರ್ಭಗಳು ಅವರವ್ರಿಗೆ ಇದಾದಾಗ ಅವರವರು ಬೇರೆ ಬೇರೆ ಪಾಲನೆ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಪ್ರಾದೇಶಿಕ ಸೀಮಿತೆ ಅಲ್ಲಿನ ಸಂದರ್ಭಗಳಿಗೆ ಬದಲಾವಣೆ ಆಗಿರ್ತಾವ ಅವೆಲ್ಲ. ಓಕೆ. ಬಟ್ ಆದ್ರಿಂದ ಒಕ್ಕಲಿಗ ಅಂತ ಬರ್ತದೆ. ಈಗ ನೋಟಿಫಿಕೇಶನ್ ನೋಡ್ಕೊಂಡ್ ಮಾಡ್ಬೇಕು. ಈಗ ಯಾವುದೇ ಜಾತಿ ಗಣತಿ ಮಾಡ್ತಾ ಇಲ್ಲ, ಯಾವುದೇ ಒಳಪಂಗಡಗಳ ಹೆಸರನ್ನು ಯಾವ್ದನ್ನು ಯಾರು ಏನು ಮಾಡಂಗಿಲ್ಲ, ಅದು ಸ್ಪೆಕ್ಯುಲೇಟ್ ಮಾಡಕ್ ಹೋಗಂಗಿಲ್ಲ ಯಾರು. ಆಗ ಅದು ನೋಟಿಫಿಕೇಶನ್ ಆದಾಗ ನಾವೇ ಒಂದು ಸಭೆ ಕರಿತೀವಿ, ಎಲ್ಲ ಒಳಪಂಗಡಗಳ ಪ್ರಮುಖರ ಸಭೆ ಕರೆದು. ಸರಿ ಬ್ರದರ್. ಆಮೇಲೆ ತಜ್ಞರ ಸಭೆ ಕರೆದು ನೋಡಿ ವಿಚಾರ ಮಾಡಿ ಅದು ಹೆಂಗೆ ನೋಟಿಫಿಕೇಶನ್ ಇದೆ ಅದ್ರ ಮೇಲೆ ನಾವು ಬರ್ಸ್ಬೇಕು. ಒಕ್ಕಲಿಗ ಅಂತಲೇ ಬರ್ಸ್ಬೇಕು. ಬೇರೆ ಒಳಪಂಗಡಗಳು ಬರ್ಸಿದ್ರೆ ಸೆಂಟ್ರಲ್ ನಲ್ಲಿ ಅದು ಬೇರೆ ಕ್ಯಾಸ್ಟ್ ಆಗ್ಬಿಡ್ತದೆ. ಹಿಂದೂ ಒಕ್ಕಲಿಗ ಅಂತ ಬರ್ಸಂಗಿಲ್ಲ. ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಮಾನ್ಯತೆ ಇಲ್ಲ ಅದಕ್ಕೆ. ಒಕ್ಕಲಿಗ ಅಷ್ಟೇ ಇರೋದು. ರಿಲಿಜಿಯಸ್ ಬಂದಾಗ ಹಿಂದೂ ಬರ್ತದೆ, ಧರ್ಮ ಬಂದಾಗ. ಬಟ್ ಕಾಸ್ಟ್ ಅಲ್ಲಿ ಯಾವ್ದು ಹಿಂದೂ ಒಕ್ಕಲಿಗ, ಕುಂಚಿಟಿಗ ಒಕ್ಕಲಿಗ ಅದೆಲ್ಲ ಇಲ್ಲ. ಅದೆಲ್ಲ ಕಾನ್ಸ್ಟಿಟ್ಯೂಷನ್ ಮಾನ್ಯತೆ ಇಲ್ಲ ಅದಕ್ಕೆ. ಹಿಂದೂ ಒಕ್ಕಲಿಗ ಅಂತ ಯಾರಾದ್ರೂ ಬರೆದ್ರೆ ಅದು ಹೊಸ ಜಾತಿ ಆಗೋಯ್ತದೆ. ಅವ್ರು ಜನರಲ್ ಕೊಂಡಿರ್ತಾರೆ ಅವರು. ಅವಾಗ ಜನರಲ್ಗೆ ಹೋಗ್ಬಿಡ್ತಾರೆ. ಹಿಂದೂ ಒಕ್ಕಲಿಗ ಅಂತ ಕೊಟ್ರೆ ಅದು ಜನರಲ್ಗೆ ಹೋಗ್ಬಿಡ್ತಾರೆ ಅವಾಗ. ಅಂದ್ರೆ ಇವಾಗ ನೀವ್ ಹೇಳೋ ಲೆಕ್ಕದಲ್ಲಿ ಇವಾಗ ಯಾವ್ದೇ ರೀತಿ ಸುಮ್ನೆ ಇದೆಲ್ಲ ಬರೀ ಮೆಸೇಜ್ಗಳು ಅದೆಲ್ಲ ಬರ್ತಾ ಇರೋದೆಲ್ಲ ಫೇಕ್. ತಪ್ಪು ಮಾಹಿತಿ, ಅವೆಲ್ಲ ತಪ್ಪು ಮಾಹಿತಿ. ಯಾರೋ ಸುಮ್ಮನೆ ಕೆಲ್ಸಕ್ಕೆ ಬರ್ತಾ ಇರೋರು, ಯಾರೋ ಅವಿವೇಕಿಗಳು, ಇಲ್ಲ ಪ್ರಚಾರ ಪ್ರಿಯರು, ಇಲ್ಲ ಸುಮ್ಮನೆ ಏನೋ ಒಂದು ಇದ್ ಮಾಡೋ ಅಂತವ್ರು ಅದನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರಿಗೂ ಅದು ಗೊತ್ತಿಲ್ಲ, ಅರಿವಿಲ್ಲ. ನಾವು ಈ ಮೀಸಲಾತಿ ಮತ್ತು ಜಾತಿ ಗಣತಿ ಬಗ್ಗೆ ನಿರಂತರವಾಗಿ 15 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಜಾಗೃತಿ ಮೂಡಿಸುವಂತ ಹಲವಾರು ಸಭೆಗಳನ್ನು ನೀವೇ ಎಲ್ಲ ನೋಡಿ ನಿಮ್ಮ ಭಾಗದಲ್ಲಿ ನಾವು ನಿಮ್ ಜೊತೆನೆ ಇರ್ತೀವಲ್ವ ಯಾವಾಗ್ಲೂ. ಅದರಿಂದ ಈಗ ನೋಟಿಫಿಕೇಶನ್ ಆಗೋವರೆಗೂ ಯಾರು ಯಾವುದೇ ಗೊಂದಲ ಇಲ್ಲ, ಯಾವುದೇ ಜಾತಿ ಗಣತಿ ನಡೀತಾ ಇಲ್ಲ ಇವಾಗ. ಅದು ಮಾಡ್ತಾ ಇರೋದು ಪರಿಶಿಷ್ಟ ಅವರ ಪಾತ್ರ. ಸರಿ ಬ್ರದರ್. ನೀವು ಈ ಮಧ್ಯದಲ್ಲಿ ಈ ಮಾಹಿತಿನೆಲ್ಲ ನಾನು ಹಂಚ್ಕೊಂಡ ನಂತರ ಒಂದ್ಸತಿ ನೀವು ನಮ್ಮ ತಾಲೂಕಿಗೆ ಒಂದ್ ಸಭೆ ಮಾಡ್ತೀನಿ ಬ್ರದರ್. ನೀವು ಬಂದು ಸ್ವಲ್ಪ ಮಾಹಿತಿ ಕೊಟ್ಟು ನಮ್ಗೆಲ್ಲ ಒಳ್ಳೆ ತಿಳುವಳಿಕೆ ಕೊಡ್ಬೇಕು.